Electricity. ಆಧುನಿಕ ಸಮಾಜದಲ್ಲಿ ವಿದ್ಯುತ್ ಶಕ್ತಿಯು ಒಂದು ಪ್ರಮುಖ ಸ್ಥಾನವನ್ನು ಹೊಂದಿದೆ. ಇದು ಮನೆ, ಆಸ್ಪತ್ರೆ, ಶಾಲೆ, ಕೈಗಾರಿಕೆಗಳು ಮತ್ತು ಇನ್ನಿತರೆ ಸ್ಥಳಗಳಲ್ಲಿ ಬಳಸುವ ನಿಯಂತ್ರಿತ ಮತ್ತು ಅನುಕೂಲಕರ ಶಕ್ತಿಯಾಗಿದೆ. ಇದು ಒಂದು ವಿದ್ಯುತ್ ಕೋಶ. ಇದು ವಿದ್ಯುತ್ ತಂತಿ. ಅದರ ಜೊತೆಗೆ ಇದು ಸ್ವಿಚ್. ಇದು ವಿದ್ಯುತ್ ಬಲ್ಬ್. ಇದರ ಒಟ್ಟಾರೆ ಜೋಡಣೆಯನ್ನು ವಿದ್ಯುತ್ ಮಂಡಲ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಅಂತ ಕರಿತೀವಿ. ಮಂಡಲದಲ್ಲಿನ ಸ್ವಿಚ್ ಏನಾದ್ರು ತೆರೆದಿದ್ದರೆ ಆ ಮಂಡಲ ಪೂರ್ಣಗೊಳ್ಳದಲೇ ವಿದ್ಯುತ್ ಪ್ರವಹಿಸ್ತಾ ಇರೋಲ್ಲ. ಆದರೆ ಸ್ವಿಚ್ ಏನಾದ್ರು ಮುಚ್ಚಿದರೆ ವಿದ್ಯುತ್ ಪ್ರವಾಹ ಸ್ಟಾರ್ಟ್ ಆಗಿ ಬಲ್ಬ್ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನೇ ವಿದ್ಯುತ್ ಪ್ರವಾಹ ಎಂದು ಕರೀತಾರೆ. ವಿದ್ಯುತ್ ಆವೇಶಗಳು ಪ್ರವಹಿಸುವ ದಿಕ್ಕು. ಇದರಲ್ಲಿ ಎರಡು ರೀತಿಯಲ್ಲಿದೆ. ಒಂದು ಸಾಂಪ್ರದಾಯಿಕ ಪ್ರವಾಹ, ಎಲೆಕ್ಟ್ರಾನ್ ಪ್ರವಾಹ. ವಿದ್ಯುತ್ ಶಕ್ತಿಯ ವಿದ್ಯಮಾನವನ್ನು ಪ್ರಪ್ರಥಮ ಬಾರಿಗೆ ವೀಕ್ಷಣೆ ಮಾಡಲಾದಾಗ ಆ ಸಮಯದಲ್ಲಿ ಎಲೆಕ್ಟ್ರಾನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದ್ದರಿಂದ ವಿದ್ಯುತ್ ಪ್ರವಾಹವನ್ನು ಧನಾತ್ಮಕ ಆವೇಶಗಳ ಹರಿವು ಅಂತ ಪರಿಗಣಿಸಲಾಗಿತ್ತು. ಎಲೆಕ್ಟ್ರಾನ್ಗಳ ಹರಿವು. ಇದರಲ್ಲಿ ಋಣ ವಿದ್ಯುತ್ ಆವೇಶಗಳ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವು ಅಂತ ಕರಿತೀವಿ. ಸಾಂಪ್ರದಾಯಿಕವಾಗಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿ ತೆಗೆದುಕೊಳ್ಳಲಾಗುತ್ತದೆ. ಅವು ಋಣಾತ್ಮಕ ಆವೇಶಗಳಾಗಿದೆ. ಹಾಗಾದರೆ ವಿದ್ಯುತ್ ಪ್ರವಾಹ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ವಿದ್ಯುತ್ ಆವೇಶಗಳ ಪರಿಮಾಣವನ್ನೇ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಇದಕ್ಕೊಂದು ಸೂತ್ರ ಇದೆ, I=Q/T. ಇಲ್ಲಿ I ಅಂದರೆ ವಿದ್ಯುತ್ ಪ್ರವಾಹ, Q ಅಂದರೆ ವಿದ್ಯುತ್ ಆವೇಶ, T ಅಂದರೆ ಸಮಯ. ಹಾಗಾದರೆ ಈಗ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಆವೇಶದ SI ಏಕಮಾನವನ್ನು ತಿಳ್ಕೊಳ್ಳೋಣ. ವಿದ್ಯುತ್ ಆವೇಶ, ಇದರ SI ಏಕಮಾನ ಕೂಲಂ. ಇದು ಸುಮಾರು 6 × 10⁻18 6 × 10⁻18 ಇದಕ್ಕೆ ಸಮವಾಗಿರುತ್ತೆ. ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹದ SI ಏಕಮಾನ ಆಂಪಿಯರ್. 1 ಆಂಪಿಯರ್ 1 ಸೆಕೆಂಡ್ಗೆ 1 ಕೂಲಂ ಆವೇಶದ ಪ್ರವಾಹಕ್ಕೆ ಸಮವಾಗಿರುತ್ತೆ. ಅಲ್ಪ ಪ್ರಮಾಣದ ವಿದ್ಯುತ್ ಪ್ರವಾಹ. ಅಲ್ಪ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಮಿಲಿ ಆಂಪಿಯರ್ ಅಂದರೆ 10⁻³ ಆಂಪಿಯರ್ಗೆ ಸಮವಾಗಿರುತ್ತೆ. ಮತ್ತು ಇನ್ನೊಂದು ಮೈಕ್ರೋ ಆಂಪಿಯರ್, ಇದು 10⁻⁻6 ಆಂಪಿಯರ್ಗೆ ಸಮವಾಗಿರುತ್ತೆ. ವಿದ್ಯುತ್ ಪ್ರವಾಹವನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಅಳಿತೀವಿ? ಅಮ್ಮೀಟರಿಂದ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳಿತೀವಿ. ಇದನ್ನು ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಿರಬೇಕು. ವಿದ್ಯುತ್ ಸಾಮರ್ಥ್ಯ ಮತ್ತು ವಿದ್ಯುತ್ ಪ್ರವಾಹ. ವಿದ್ಯುತ್ ಸಾಮರ್ಥ್ಯ. ಇಲ್ಲಿ ಒಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ. ಇಲ್ಲಿ ನಾವು 2 ಕೊಳವೆಗಳನ್ನು ನೋಡ್ಬೋದು. ಇವೆರಡರಲ್ಲೂ ನೀರು ಸಮವಾಗಿದೆ ಮತ್ತು ಎರಡೂ ಸಮಾಂತರವಾಗಿದೆ. ಹಾಗಾದರೆ ನೀವು ಇಲ್ಲಿ ಯಾವುದಾದ್ರೂ ನೀರಿನ ಚಲನೆ ನೋಡ್ಬೋದಾ? ಇಲ್ಲ. ಯಾಕಂದರೆ ಇಲ್ಲಿ ಯಾವುದೇ ಕೊಳವೆಯಲ್ಲಿ ಒತ್ತಡ ಉಂಟಾಗಿಲ್ಲ. ಆದ್ದರಿಂದ ನೀರು ಚಲಿಸ್ತಾ ಇಲ್ಲ. ಆದರೆ ಇಲ್ಲಿ ಒಂದು ಕೊಳವೆ ಮೇಲಿದೆ, ಇನ್ನೊಂದು ಕೊಳವೆ ಕೆಳಗಿದೆ. ಇಲ್ಲಿ ನೀರು ಚಲಿಸ್ತಾ ಇದೆ. ಯಾಕಂದರೆ ಇಲ್ಲಿ ಮೇಲ್ಗಡೆ ಕೊಳವೆಯಲ್ಲಿ ಒತ್ತಡ ಉಂಟಾಗಿದೆ. ಉಂಟಾದಾಗ ನೀರೇನಾಗುತ್ತೆ, ಗುರುತ್ವಾಕರ್ಷಣ ಬಲದಿಂದ ಕೆಳಗಿರುವ ಕೊಳವೆಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾದರೆ ಏನು ತಿಳ್ಕೊಬೋದು? ಯಾವುದೇ ಒಂದು ಚಲನೆಗೆ ಯಾವುದಾದ್ರೂ ಬಲದ ಅವಶ್ಯಕತೆ ಇರುತ್ತೆ. ವಿದ್ಯುತ್ ವಿಭವಾಂತರ. ಆಗಲೇ ತಿಳಿದಂತೆ ನಾವು ನೀರಿಗೆ ಒಂದು ಕೊಳವೆಯಿಂದ ಇನ್ನೊಂದು ಕೊಳವೆ ಬರೋದಕ್ಕೆ ಗುರುತ್ವಾಕರ್ಷಣ ಬಲದ ಅವಶ್ಯಕತೆ ಇತ್ತು. ಹಾಗೆ ವಿದ್ಯುತ್ ಪ್ರವಾಹ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಈ ವಿದ್ಯುತ್ ವಿಭವಾಂತರದ ಅವಶ್ಯಕತೆ ಇರುತ್ತೆ. ವಿದ್ಯುತ್ ವಿಭವಾಂತರದ SI ಏಕಮಾನ ವೋಲ್ಟ್. ಇದನ್ನು V ಇಂದ ಸೂಚಿಸ್ತಾರೆ. ಇದು ಇಟಲಿಯ ಭೌತವಿಜ್ಞಾನಿ ಅಲೆಕ್ಸಾಂಡ್ರೋ ವೋಲ್ಟ್ನ ಹೆಸರಿನಿಂದ ಸೂಚಿಸಲಾಗುತ್ತೆ. 1 ವೋಲ್ಟ್ ಅಂದರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ 1 ಕೂಲಂ ಆವೇಶವನ್ನು ತರುವಲ್ಲಾದ ಕೆಲಸವನ್ನು 1 ವೋಲ್ಟ್ ಅಂತ ಕರಿತೀವಿ. ಇದನ್ನೇ 1V ಅಂದರೆ 1 ವೋಲ್ಟ್ = 1 ಜೌಲ್/1 ಕೂಲಂ ಅಂತ ಅರ್ಥ. ಮಂಡಲದಲ್ಲಿ ವಿದ್ಯುತ್ ವಿಭವಾಂತರವನ್ನು ವೋಲ್ಟ್ ಮೀಟರ್ನಿಂದ ಅಳೆಯಬಹುದು. ಈ ವೋಲ್ಟ್ ಮೀಟರನ್ನು ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಬೇಕು. ವಿದ್ಯುತ್ ಮಂಡಲದ ಚಿತ್ರ.
ಮೊದಲೇ ನೋಡಿದಂತೆ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಕೋಶ, ವಿದ್ಯುತ್ ಸ್ವಿಚ್, ವಿದ್ಯುತ್ ಬಲ್ಬ್ ಮತ್ತು ತಂತಿ ಇರುತ್ತೆ. ಸಾಮಾನ್ಯವಾಗಿ ಮಂಡಲದ ರೇಖಾಚಿತ್ರವನ್ನು ಅನುಕೂಲಕರವಾಗಿ ಬರೆಯಲು ಮಂಡಲದ ವಿವಿಧ ಘಟಕಗಳನ್ನು ಸೂಕ್ತ ಚಿಹ್ನೆಗಳಿಂದ ಪ್ರತಿನಿಧಿಸಲಾಗುತ್ತದೆ. ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳು: ಮೊದಲನೇದು ವಿದ್ಯುತ್ ಕೋಶ ಮತ್ತು ಅದರ ಚಿಹ್ನೆ. ಎರಡನೇದು ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ, ಅದರ ಚಿಹ್ನೆ. ತೆರೆದ ಪ್ಲಕ್ಕಿ ಅಥವಾ ತೆರೆದ ಸ್ವಿಚ್, ಮುಚ್ಚಿದ ಪ್ಲಕ್ಕಿ ಅಥವಾ ಮುಚ್ಚಿದ ಸ್ವಿಚ್. ತಂತಿಗಳು ಸೇರುವ ಸ್ಥಳ ಮತ್ತು ಅದರ ಚಿಹ್ನೆ. ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಮತ್ತು ಅದರ ಚಿಹ್ನೆ. ವಿದ್ಯುತ್ ಬಲ್ಬ್ ಮತ್ತು ಅದರ ಚಿಹ್ನೆ. ರೋಧಕದ ರೋಧ ಆರ್ ಮತ್ತು ಅದರ ಚಿಹ್ನೆ. ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್, ಅದರ ಚಿಹ್ನೆ. ಅಮ್ಮೀಟರ್ ಮಂಡಲದಲ್ಲಿ ಈ ರೀತಿ ಸೂಚಿಸ್ತಾರೆ. ವೋಲ್ಟಾಮೀಟರ್ ಇದನ್ನು ಮಂಡಲದಲ್ಲಿ ಈ ರೀತಿ ಸೂಚಿಸ್ತಾರೆ. ಓಮನ ನಿಯಮ. 1827ರಲ್ಲಿ ಜರ್ಮನಿಯ ಭೌತವಿಜ್ಞಾನಿ ಜಾರ್ಜ್ ಸೈಮನ್ ಓಮನು ಈ ನಿಯಮವನ್ನು ತಿಳಿಸಿದ್ರಿಂದ ಈ ನಿಯಮವನ್ನು ಓಮನ ನಿಯಮ ಅಂತ ಹೇಳ್ತಾರೆ. ವಿದ್ಯುತ್ ವಿಭವಾಂತರ ಇದು ವಿದ್ಯುತ್ ಪ್ರವಾಹವು ಮಂಡಲದಲ್ಲಿ ಪ್ರವಹಿಸುವಂತೆ ಮಾಡಲು ಸಹಾಯಕವಾಗಿದೆ. ವಿದ್ಯುತ್ ಪ್ರವಾಹ ಇದು ಮಂಡಲದಲ್ಲಿ ವಿದ್ಯುತ್ತಾವೇಶಗಳ ಚಲನೆ. ರೋಧ ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ಪ್ರತಿರೋಧಿಸುವ ಗುಣ. ಈ ಮೂರರ ನಡುವಿನ ಸಂಬಂಧವನ್ನು ಈ ಓಮನ ನಿಯಮದಲ್ಲಿ ಸೂಚಿಸಲಾಗಿದೆ. ಈ ನಿಯಮದಲ್ಲಿ ವಿದ್ಯುತ್ ಪ್ರವಾಹ ವಿದ್ಯುತ್ ವಿಭವಾಂತರಕ್ಕೆ ನೇರಾನುಪಾತದಲ್ಲಿರುತ್ತದೆ ಅಂತ ಸೂಚಿಸುತ್ತೆ. ಮಂಡಲದಲ್ಲಿ ವಿದ್ಯುತ್ ವಿಭವಾಂತರ ಜಾಸ್ತಿ ಆದರೆ ವಿದ್ಯುತ್ ಪ್ರವಾಹನೂ ಜಾಸ್ತಿ ಆಗುತ್ತೆ. ಆದರೆ ರೋಧ ಹೆಚ್ಚಾದರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ. ಈ ನಿಯಮ ಸೂತ್ರವನ್ನು ಈ ತ್ರಿಭುಜದ ಮೂಲಕ ಸರಳವಾಗಿ ತಿಳ್ಕೊಬೋದು. ಹೇಗೆ ಅಂದರೆ ಮೊದಲೇದರಲ್ಲಿ ನೋಡಿದಂತೆ ವಿ ಈಕ್ವಲ್ಸ್ ಅಂತ ಮಾಡಿದಾಗ ಕೆಳಗಿನ ಐ ಮತ್ತು ಆರ್ ಪಕ್ಕದಲ್ಲಿರೋದ್ರಿಂದ ಇಂಟು ಮತ್ತು ಐ ಈಕ್ವಲ್ಸ್ ಅಂತ ಮಾಡಿದಾಗ ವಿ ಮೇಲಿರೋದ್ರಿಂದ ವಿ ಬೈ ಆರ್ ಅಂತ ಮಾಡ್ಬೋದು. ಆರ್ ಈಕ್ವಲ್ಸ್ ವಿ ಬೈ ಐ, ಆ ರೀತಿ. ರೋಧ ಇದರ SI ಏಕಮಾನ ಓಮ್. ಇದನ್ನು ಗ್ರೀಕ್ ಅಕ್ಷರದಲ್ಲಿ ಸೂಚಿಸ್ತಾರೆ. ಯಾವುದೇ ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರವು 1 ವೋಲ್ಟ್ ಆಗಿದ್ದು ಮತ್ತು ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸಿದಾಗ ಆ ವಾಹಕದ ರೋಧ 1 ಓಮ್ ಆಗಿರುತ್ತೆ. 1 ಓಮ್ ಈಕ್ವಲ್ಸ್ 1 ವೋಲ್ಟ್ ಬೈ 1 ಆಂಪಿಯರ್. ವಾಹಕದಲ್ಲಿ ರೋಧ ಹೆಚ್ಚಾದಂತೆ ವಿದ್ಯುತ್ ಪ್ರವಾಹವು ಕಡಿಮೆ ಆಗುತ್ತೆ. ಆದ್ದರಿಂದ ರೋಧ ವಿದ್ಯುತ್ ಪ್ರವಾಹಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ರೋಧ ಮತ್ತು ರೋಧಶೀಲತೆ. ರೋಧಶೀಲತೆಯನ್ನು ರೋ ಎಂಬ ಅಕ್ಷರದಿಂದ ಸೂಚಿಸಲಾಗುತ್ತೆ. ಇದರ SI ಏಕಮಾನ ಓಮ್ ಮೀಟರ್. ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ರೋಧಶೀಲತೆಯನ್ನು ಹೊಂದಿದೆ. ಅದನ್ನು ಈಗ ಒಂದು ಚಟುವಟಿಕೆ ಮೂಲಕ ನೋಡೋಣ. ಇಲ್ಲಿ ನಾವು ಆ ಚಟುವಟಿಕೆಗೋಸ್ಕರ ವಿದ್ಯುತ್ ಮಂಡಲವನ್ನು ತಗೊಂಡಿದ್ದೀವಿ. ಜೊತೆಗೆ 4 ತಂತಿಯನ್ನು ಕೊಟ್ಟಿದ್ದಾರೆ. ಈ ವಿದ್ಯುತ್ ಮಂಡಲ ಪೂರ್ಣಗೊಂಡಿಲ್ಲ, ನಾವೀಗ ಪೂರ್ಣಗೊಳಿಸಬೇಕು. ಈ 4 ತಂತಿ ಮೂಲಕ ಪೂರ್ಣಗೊಳಿಸ್ಬೋದು. ಆದರೆ ಈ 4 ತಂತಿಯಲ್ಲಿ ಯಾವುದು ಉತ್ತಮ ತಂತಿ ಅಂತ ನಾವಿಲ್ಲಿ ಆಯ್ಕೆ ಮಾಡಬೇಕು. ಒಂದೊಂದನ್ನೇ ಪರೀಕ್ಷಿಸ್ತಾ ಯಾವುದ್ರ ರೋಧಶೀಲತೆ ಕಡಿಮೆ ಇದೆ, ಯಾವುದ್ರ ರೋಧಶೀಲತೆ ಜಾಸ್ತಿ ಇದೆ, ಯಾವುದು ಉತ್ತಮ ವಾಹಕ ಅಂತ ನೋಡ್ತಾ ಹೋಗೋಣ. ನಾವು ಆಗಲೇ ಓಮನ ನಿಯಮ ಪ್ರಕಾರ ನೋಡಿದಂತೆ ರೋಧ ಏನಾದ್ರು ಜಾಸ್ತಿ ಇದ್ದರೆ ಏನಾಗುತ್ತೆ, ಅಮ್ಮೀಟರ್ ಅಂದರೆ ಅಮ್ಮೀಟರ್ ಯಾವ್ದು ಅಳಿಯೋದು, ಆ್ಯಂಪಿಯರ್ನ ಅಳಿಯೋದು. ಆ್ಯಂಪಿಯರ್ ಕಡಿಮೆ ಆಗಬೇಕು. ಒಂದೊಂದೇ ತಂತಿ ಇಡ್ತಾ ನೋಡೋಣ. ಈಗ ಮೊದಲನೇ ತಂತಿ ಎ ಅನ್ನು ಮಂಡಲಕ್ಕೆ ಜೋಡಿಸಿ ನೋಡೋಣ. ಪೂರ್ಣಗೊಳ್ತು 1 ಆಂಪಿಯರ್ನ ನೀಡ್ತಾ ಇದೆ. ಈಗ ನೆಕ್ಸ್ಟ್ ಎರಡನೇ ತಂತಿಯನ್ನು ಇಡೋಣ. ಇದು 0.50 ಆಂಪಿಯರ್ನ ನೀಡ್ತಾ ಇದೆ. ಹಾಗಾದರೆ ಮೂರನೇ ತಂತಿಯನ್ನು ಇಟ್ಟು ನೋಡೋಣ. ಮೂರನೇ ತಂತಿಯನ್ನು ಜೋಡಿಸಿದ ನಂತರ ಇದು 0.25 ಆಂಪಿಯರನ್ನು ನೀಡ್ತಾ ಇದೆ. ಹಾಗಾದರೆ ಲಾಸ್ಟ್ ತಂತಿಯಾದಂತಹ ಡಿ ತಂತಿಯನ್ನು ಇಟ್ಟು ನೋಡೋಣ. ಈ ತಂತಿ ಜೋಡಿಸಿದಾಗ ಇದು ಯಾವುದೇ ಆಂಪಿಯರ್ನ ನೀಡ್ತಾ ಇಲ್ಲ. ಹಾಗಾದರೆ ಇದಿಷ್ಟರಲ್ಲಿ ನಾವು ನೋಡಿದಂತೆ ಹೆಚ್ಚು ಆಂಪಿಯರನ್ನು ನೀಡಿದಂತಹ ತಂತಿ ಯಾವುದು, ಎ.
ಹಾಗಾದರೆ ಅದು ಒಳ್ಳೆಯ ವಿದ್ಯುತ್ ಪ್ರವಾಹವಾಗುವಂಥ ತಂತಿ, ಒಳ್ಳೆಯ ವಾಹಕ. ಆಗಲೇ ನೋಡಿದಂತೆ ಯಾವುದೇ ವಾಹಕದ ರೋಧ ಕಡಿಮೆ ಇದ್ದರೆ ಆವಾಗ ವಿದ್ಯುತ್ ಪ್ರವಾಹ ಜಾಸ್ತಿ ಆಗುತ್ತೆ. ಮತ್ತು ಬಿ, ಇದು ಕೂಡ ಒಂದು ಉತ್ತಮ ವಾಹಕನೇ ಆಗಿದೆ, ಆದರೆ ಹೇಗಿಂತ ಅಲ್ಲ. ಆದ್ದರಿಂದ ಇದರಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ರೋಧ ಇರುವುದರಿಂದ ಇದು ಕಡಿಮೆ ಆಂಪಿಯರ್ನ ನೀಡ್ತಾ ಇದೆ. ಮತ್ತು ಸಿ, ಇದು ಕಡಿಮೆ ವಾಹಕತೆ ಹೊಂದಿರುವಂಥ ತಂತಿ, ಆದ್ದರಿಂದ ಇದರಲ್ಲಿ ಕಡಿಮೆ ವಿದ್ಯುತ್ ಪ್ರವಾಹ ಆಗ್ತಾ ಇದೆ. ಲಾಸ್ಟ್ ಡಿ, ಇದು ಅವಾಹಕ, ಆದ್ದರಿಂದ ಇದರಲ್ಲಿ ಸ್ವಲ್ಪ ಕೂಡ ವಿದ್ಯುತ್ ಪ್ರವಾಹ ಆಗಲಿಲ್ಲ. ಉದಾಹರಣೆಗೆ ಪ್ಲಾಸ್ಟಿಕ್ ಮತ್ತಷ್ಟು ವಸ್ತುಗಳು. ರೋಧ ಅವಲಂಬಿಸಿರುವಂತಹ ಅಂಶಗಳು. ರೋಧ ಅವಲಂಬಿಸಿರುವಂತಹ ಮೊದಲನೇ ಅಂಶ ಅಂದರೆ ವಾಹಕದ ಉದ್ದ. ವಾಹಕದ ಉದ್ದ ಹೆಚ್ಚಾದಂತೆ ರೋಧನೂ ಹೆಚ್ಚಾಗತ್ತೆ. ಇನ್ನೊಂದು ಅಂಶ ಅಂದರೆ ವಾಹಕದ ಅಡ್ಡ ಕೊಯ್ತ ಅಥವಾ ವಿಸ್ತೀರ್ಣ. ವಾಹಕದ ಅಡ್ಡ ಕೊಯ್ತ ಹೆಚ್ಚಾದಂತೆ ರೋಧ ಕಡಿಮೆ ಆಗತ್ತೆ. ಮೂರನೇದು ವಾಹಕದ ಪ್ರಾಕೃತಿಕ ಗುಣ. ರೋಧ ಆ ವಸ್ತು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಎಂಬುದರ ಮೇಲೂ ಕೂಡ ಅವಲಂಬಿಸಿರುತ್ತೆ. ರೋಧ ಯಾವಾಗಲೂ ವಾಹಕದ ಉದ್ದಕ್ಕೆ ನೇರಾನುಪಾತದಲ್ಲಿರುತ್ತದೆ. ಆದ್ದರಿಂದ ವಾಹಕದ ಉದ್ದ ಹೆಚ್ಚಾದಂತೆ ರೋಧನೂ ಹೆಚ್ಚಾಗತ್ತೆ. ಆದರೆ ರೋಧ ವಾಹಕದ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಆದ್ದರಿಂದ ವಾಹಕದ ಅಡ್ಡ ಕೊಯ್ತ ಹೆಚ್ಚಾದಂತೆ ರೋಧ ಕಡಿಮೆ ಆಗತ್ತೆ. ಇದಕ್ಕೊಂದು ಸೂತ್ರನೂ ಇದೆ, R = ρ × L/A. ಈ ಸೂತ್ರದಲ್ಲಿ ಬಳಸಿರುವಂತಹ R ಅಂದರೆ ರೋಧ, L ಅಂದರೆ ವಾಹಕದ ಉದ್ದ, A ಅಂದರೆ ವಾಹಕದ ಅಡ್ಡ ಕೊಯ್ತ ಅಥವಾ ವಿಸ್ತೀರ್ಣ, ρ ಅಂದರೆ ವಸ್ತುವಿನ ರೋಧಶೀಲತೆ. ರೋಧಶೀಲತೆ ಯಾವುದೇ ಒಂದು ವಸ್ತುವಿನ ವಿಶಿಷ್ಟ ಗುಣವಾಗಿದೆ. ಲೋಹ ಮತ್ತು ಮಿಶ್ರಲೋಹಗಳು 10⁻⁻8 ಓಮ್ ಮೀಟರ್ನಿಂದ 10⁻⁻6 ಓಮ್ ಮೀಟರ್ನ ವ್ಯಾಪ್ತಿಯ ಕಡಿಮೆ ರೋಧಶೀಲತೆಯನ್ನು ಹೊಂದಿದೆ. ತಾಮ್ರ ಮತ್ತು ಅಲ್ಯೂಮಿನಿಯಮನ್ನು ಹೆಚ್ಚು ತಂತಿಯಲ್ಲಿ ಬಳಸ್ತಾರೆ, ಏಕೆಂದರೆ ಇವು ಕಡಿಮೆ ರೋಧಶೀಲತೆಯನ್ನು ಹೊಂದಿದ್ದು ಉತ್ತಮ ವಾಹಕ. ಟಂಗ್ಸ್ಟನ್ ಒಂದು ಮಿಶ್ರಲೋಹವಾಗಿದ್ದು ಹೆಚ್ಚು ದ್ರವಣ ಬಿಂದು ಹೊಂದಿರುವುದರಿಂದ ಇದನ್ನು ಬಲ್ಬ್ನ ತಯಾರಿಕೆಯಲ್ಲಿ ಬಳಸ್ತಾರೆ. ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತ ಸಾಮಾನ್ಯವಾಗಿ ಹೆಚ್ಚಿರುತ್ತದೆ. ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹನವಾಗುವುದಿಲ್ಲ. ಈ ಕಾರಣಕ್ಕಾಗಿ ಇವುಗಳನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸ್ತಾರೆ. ಗಾಜು ಮತ್ತು ರಬ್ಬರ್ನಂತಹ ವಸ್ತುಗಳು 10⁻12 ಓಮ್ ಮೀಟರ್ ಮತ್ತು 10⁻18 ಓಮ್ ಮೀಟರ್ನಷ್ಟು ರೋಧಶೀಲತೆ ಹೊಂದಿದ್ದು ಇವು ಅವಾಹಕ ವಸ್ತುಗಳಾಗಿವೆ. ಯಾವುದೇ ವಸ್ತುವಿನ ರೋಧಶೀಲತೆ ಮತ್ತು ರೋಧವನ್ನು ಅವುಗಳ ತಾಪಮಾನದಿಂದ ಬದಲಾಯಿಸಬಹುದು. ಸರಣಿ ಕ್ರಮದಲ್ಲಿರುವ ಮತ್ತು ಸಮಾಂತರವಾಗಿರುವ ರೋಧಕಗಳು. ಮೊದಲನೇ ಚಿತ್ರದಲ್ಲಿರುವಂಥ ಸರಣಿ ಕ್ರಮದಲ್ಲಿ ಜೋಡಿಸಿರೋದು, ಎರಡನೇದು ಸಮಾಂತರವಾಗಿ ಜೋಡಿಸಿರುವಂಥದ್ದು. ಮೊದಲನೇದರಲ್ಲಿ ರೋಧಕಗಳನ್ನು ಪಕ್ಕ ಅಂದರೆ ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ, ಎರಡನೇದಲ್ಲಿ ಸಮಾಂತರವಾಗಿ ಜೋಡಿಸಿದ್ದಾರೆ. ಸರಣಿ ಕ್ರಮದಲ್ಲಿ ರೋಧಕಗಳನ್ನು ಪಕ್ಕದಲ್ಲಿ ಒಂದೇ ಪಥದಲ್ಲಿ ಜೋಡಿಸಿರ್ತಾರೆ. ಆದರೆ ಸಮಾಂತರ ಜೋಡಣೆಯಲ್ಲಿ 3 ಪಥಗಳನ್ನು ಮಾಡಿ ಒಂದೊಂದು ಪಥದಲ್ಲಿ ಒಂದೊಂದು ರೋಧಕಗಳನ್ನು ಜೋಡಿಸಿರ್ತಾರೆ. ವಿದ್ಯುತ್ ಪ್ರವಾಹ. ಮಂಡಲದಲ್ಲಿ ಪ್ರತಿಯೊಂದು ರೋಧಕದ ಮೂಲಕ ಸಮಾನ ವಿದ್ಯುತ್ ಪ್ರವಹಿಸುತ್ತೆ. ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಪ್ರತಿಯೊಂದು ರೋಧಕದ ಮೂಲಕ ವಿಭಜನೆಯಾಗಿ ಹೋಗುತ್ತೆ. ಮಂಡಲದ ಒಟ್ಟು ರೋಧ. ಸರಣಿ ಕ್ರಮದಲ್ಲಿ ಮಂಡಲದ ಒಟ್ಟು ರೋಧ ಹೆಚ್ಚಿರುತ್ತೆ ಮತ್ತು ಸಮಾಂತರ ಜೋಡಣೆಯಲ್ಲಿ ಮಂಡಲದ ಒಟ್ಟು ರೋಧ ಕಡಿಮೆಯಾಗಿರುತ್ತೆ. ಮಂಡಲದ ಒಟ್ಟು ರೋಧ. ಸಮಾಂತರ ಜೋಡಣೆಯಲ್ಲಿ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಲು ಇರುವಂತಹ ಸೂತ್ರ RS = R1 + R2 + R3. RS ಅಂದರೆ ಸರಣಿ ಕ್ರಮದ ಒಟ್ಟು ರೋಧ, R1 ಅಂದರೆ ಮೊದಲನೇ ರೋಧಕ, R2 ಅಂದರೆ ಎರಡನೇ ರೋಧಕ, R3 ಅಂದರೆ ಮೂರನೇ ರೋಧಕ. ಸಮಾಂತರ ಜೋಡಣೆಯಲ್ಲಿ ಒಟ್ಟು ರೋಧವನ್ನು ಕಂಡುಹಿಡಿಯುವಂತಹ ಸೂತ್ರ 1/Rp = 1/R1 + 1/R2 + 1/R3. ಈ ಮಂಡಲಗಳನ್ನು
ಬಳಸೋದ್ರಿಂದ ಆಗುವಂತಹ ಅನಾನುಕೂಲ ಮತ್ತು ಅನುಕೂಲ. ಸರಣಿ ಕ್ರಮ ಬಳಸೋದ್ರಿಂದ ಇದರ ರೋಧ ಹೆಚ್ಚಿರೋದ್ರಿಂದ ವಿದ್ಯುತ್ ಪ್ರವಾಹಕ್ಕೆ ಅಡಚಣೆ ಉಂಟಾಗುತ್ತೆ. ಅದೇ ಸಮಾಂತರ ಜೋಡಣೆ ಉಪಯೋಗಿಸೋದ್ರಿಂದ ಇದರಲ್ಲಿ ಕಡಿಮೆ ರೋಧ ಇರೋದ್ರಿಂದ ವಿದ್ಯುತ್ ಪ್ರವಾಹ ಸುಲಭವಾಗುತ್ತೆ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ. ಮಂಡಲದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವಾಗ ಮಂಡಲದಲ್ಲಿನ ತಂತಿಯ ಅಥವಾ ವಾಹಕದ ರೋಧದ ಮೂಲಕವೂ ಪ್ರವಹಿಸುತ್ತದೆ. ವಾಹಕದ ರೋಧ ವಿದ್ಯುತ್ ಪ್ರವಾಹವನ್ನು ಉಷ್ಣವಾಗಿ ಉತ್ಪತ್ತಿ ಮಾಡುತ್ತೆ. ಇದನ್ನೇ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಅನ್ನೋದು. ಇದನ್ನೇ ನಮ್ಮ ದೈನಂದಿನ ಜೀವನದಲ್ಲೂ ಗಮನಿಸ್ತೇವೆ. ಉದಾಹರಣೆಗೆ ವಿದ್ಯುತ್ ಫ್ಯಾನ್ನಲ್ಲಿ ನಿರಂತರವಾಗಿ ಬಳಸೋದ್ರಿಂದ ಬಿಸಿಯಾಗುವಂಥದ್ದು. ಕೆಲವೊಂದು ವಿದ್ಯುತ್ ಉಪಕರಣಗಳಲ್ಲಿ ಹೆಚ್ಚು ರೋಧಶೀಲತೆ ಉಳ್ಳ ಉಪಕರಣ ಬಳಸೋದ್ರಿಂದ ಅದರಲ್ಲಿ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮ. ಈ ನಿಯಮದ ಸೂತ್ರ H=I²RT. ಈ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾಗುವಂಥ ಉಷ್ಣವು ಕೊಟ್ಟಿರುವ ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಮತ್ತು ರೋಧಕ್ಕೆ ನೇರಾನುಪಾತದಲ್ಲಿರುತ್ತದೆ ಮತ್ತು ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರಾನುಪಾತದಲ್ಲಿರುತ್ತದೆ. ಈ ನಿಯಮದ ಪ್ರಕಾರ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾದರೆ ಆ ವಿದ್ಯುತ್ ಮಂಡಲದಲ್ಲಿ ಉತ್ಪತ್ತಿಯಾದ ಉಷ್ಣವೂ ಕೂಡ ಹೆಚ್ಚಾಗುತ್ತೆ ಮತ್ತು ಮಂಡಲದಲ್ಲಿನ ರೋಧ ಕೂಡ ಹೆಚ್ಚಾದರೆ ಉತ್ಪತ್ತಿಯಾಗುವ ಉಷ್ಣದ ಪ್ರಮಾಣವೂ ಹೆಚ್ಚಾಗುತ್ತೆ ಮತ್ತು ಮಂಡಲದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವಂತಹ ಕಾಲ ಹೆಚ್ಚಾದರೆ ಮಂಡಲದಲ್ಲಿ ಉತ್ಪತ್ತಿಯಾಗುವ ಉಷ್ಣ ಕೂಡ ಹೆಚ್ಚಾಗುತ್ತೆ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು. ಈ ನಿಯಮದ ಅನ್ವಯಗಳನ್ನು ನಾವು ದೈನಂದಿನ ಜೀವನದಲ್ಲೂ ನೋಡ್ಬೋದು. ಉದಾಹರಣೆಗೆ ಹೀಟರ್. ಇದ್ರ ಮೂಲಕ ವಿದ್ಯುತ್ ಪ್ರವಹಿಸಿ ಉಷ್ಣಶಕ್ತಿಯನ್ನು ಪಡಿಬೋದು. ಮತ್ತಿನ್ನೊಂದು ಇಸ್ತ್ರಿ ಪೆಟ್ಟಿಗೆ. ಇದರ ಮೂಲಕ ವಿದ್ಯುತ್ ಪ್ರವಹಿಸಿ ಬಟ್ಟೆಗಳನ್ನು ಐರನ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಫ್ಯೂಸನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ. ಇದು ಸೂಕ್ತ ದ್ರವಣ ಬಿಂದು ಹೊಂದಿದ್ದು ಲೋಹ ಅಥವಾ ಮಿಶ್ರಲೋಹದ ತಂತಿಯನ್ನು ಹೊಂದಿರುತ್ತೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿ ತಾಪದಿಂದ ಕರಗಿ ಎಲ್ಲ ಉಪಕರಣಗಳನ್ನು ಹಾಳಾಗದಂತೆ ರಕ್ಷಿಸುತ್ತೆ. ವಿದ್ಯುತ್ ಸಾಮರ್ಥ್ಯ. ವಿದ್ಯುತ್ ಸಾಮರ್ಥ್ಯ ಅಂದರೆ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ದರವೇ ವಿದ್ಯುತ್ ಸಾಮರ್ಥ್ಯ. ಇದರ SI ಏಕಮಾನ ವ್ಯಾಟ್. ಇದನ್ನು ಕಂಡುಹಿಡಿಯುವಂತಹ ಸೂತ್ರ P=V×I. ಇನ್ನೊಂದು ಸೂತ್ರ ಅಂದರೆ P=I²R ಮತ್ತು ಇನ್ನೊಂದು ಸೂತ್ರ P=V²/R.